ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಈ ಕ್ಲಾಸ್ನಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಅಬೌಟ್ ಟು ಮುಂದೆ ವರ್ಬ್. ಈ ಸ್ಟ್ರಕ್ಚರಿಂದ ನಾವು ಹೇಗೆ ಕರೆಕ್ಟಾಗಿ ಸೆಂಟೆನ್ಸ್ಗಳನ್ನ ಮಾಡಬೇಕು, ಏನು ಮೀನಿಂಗ್ ಬರುತ್ತೆ ಅಂತ. ಸೊ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಅಬೌಟ್ ಟುನ ಪಾಸ್ಟ್ನಲ್ಲಿ ಹೇಳಿದಾಗ ಯಾವ ಕಾಂಟೆಕ್ಸ್ನಲ್ಲಿ ಹೇಳಬೇಕು ಆ್ಯಂಡ್ ನಾಟ್ ಅಬೌಟ್ ಟು ಯಾವಾಗ ಯೂಸ್ ಮಾಡಬೇಕು, ಅದಕ್ಕೆ ಡಿಫ್ರೆಂಟ್ ಮೀನಿಂಗೇ ಇದೆ ಅನ್ನೋದನ್ನೆಲ್ಲ ನಾನು ಈ ಕ್ಲಾಸ್ನಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸೊ ತುಂಬ ಇಂಪಾರ್ಟೆಂಟ್ ಆ್ಯಂಡ್ ತುಂಬ ಎಕ್ಸಾಂಪಲ್ಸ್ನ ಕೊಡ್ತಾ ಇದ್ದೀನಿ. ಎಂಡ್ವರೆಗೂ ನೋಡಿ, ಯಾಕೆಂದರೆ ನೀವು ಈ ಸ್ಟ್ರಕ್ಚರ್ನ ಕೂಡ ನಿಮ್ಮ ಡೈಲಿ ಲೈಫ್ನಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಸೊ ಲೆಟ್ ಸ್ಟಾರ್ಟ್. ಸೊ ಬಿ ಅಬೌಟ್ ಟು ಈ ಸ್ಟ್ರಕ್ಚರ್ನ ನಾವು ಯಾವಾಗ ಯೂಸ್ ಮಾಡ್ತೀವಿ? ಟು ಟಾಕ್ ಅಬೌಟ್ ಥಿಂಗ್ಸ್, ಅಂದರೆ ಆ್ಯಕ್ಷನ್ಸ್ ವಿಚ್ ಆರ್ ಗೋಯಿಂಗ್ ಟು ಹ್ಯಾಪನ್ ವೆರಿ ಸೂನ್. ಅಂದರೆ ವಿ ಎಕ್ಸ್ಪೆಕ್ಟ್ ಟು ಹ್ಯಾಪನ್ ಇನ್ ದ ನೆಕ್ಸ್ಟ್ ಮೂಮೆಂಟ್. ಇನ್ನೇನು ಅದು ಆಗುತ್ತೆ, ಆಗಲಿದೆ ಅಂತ ಹೇಳೋವಾಗ ಈ ಸ್ಟ್ರಕ್ಚರ್ನ ಯೂಸ್ ಮಾಡ್ತೀವಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಡೆಯಲಿರುವ ಘಟನೆಗಳು, ವಿಷಯಗಳು, ಆ್ಯಕ್ಷನ್ಸ್, ರೈಟ್? ಸೊ ಈ ಸ್ಟ್ರಕ್ಚರ್ ಕೂಡ ಸೇಮೇ ಇರುತ್ತೆ. ನಾವು ಇಷ್ಟು ದಿನ ಯಾವ ಸ್ಟ್ರಕ್ಚರ್ ಕಲಿತಿದ್ವಿ ಅದೇ ಥರನೇ ಇದೆ, ಕರೆಕ್ಟ್? ಬಿ ಅಬೌಟ್ ಟು ಮುಂದೆ ನಾವು ಪ್ರೆಸೆಂಟ್ ವರ್ಬ್ನ ಹಾಕ್ತೀವಿ, ಅಂದರೆ V1 ಹಾಕ್ತೀವಿ. ನೋಡಿ, ಸ್ಟ್ರಕ್ಚರ್ ಸೇಮ್ ಇದೆ. ಆದ್ದರಿಂದ ಎಲ್ಲ ಕ್ಲಾಸ್ಗಳನ್ನ ನಾನು ಒಂದೇ ಸರಿ ಹೇಳ್ಕೊಡ್ತಾ ಇದ್ದೀನಿ ನಮಗೆ. ಲಾಸ್ಟ್ ಕ್ಲಾಸ್, ಅದ್ರ ಹಿಂದಿನ ಕ್ಲಾಸ್ ನೀವು ನೋಡಿದಿರಲ್ವಾ? ನಾವಿದನ್ನು ಪಾಸ್ಟ್ಗೆ ಚೇಂಜ್ ಮಾಡಿದಾಗ ಅಬೌಟ್ ಟು ಪ್ರೆಸೆಂಟ್ ವರ್ಬ್ದು ಫಾರ್ಮ್ ಚೇಂಜ್ ಆಗಲ್ಲ, ಬರೀ ಬಿ ಫಾರ್ಮ್ ಚೇಂಜ್ ಆಗುತ್ತೆ, ರೈಟ್? ಅಬೌಟ್ ಟು ಪ್ರೆಸೆಂಟ್ ವರ್ಬ್ದು ಸ್ಪೆಲ್ಲಿಂಗ್ ಚೇಂಜ್ ಆಗಲ್ಲ. ಗೊತ್ತಾಯ್ತಲ್ಲ ಈ ಸ್ಟ್ರಕ್ಚರ್? ಸೊ ಯಾರೋ ಬರಬೇಕು ಅಂತ ಇದ್ದಾರೆ, ನೀವು ಅವ್ರಿಗೆ ಫೋನ್ ಮಾಡಿ ಕೇಳ್ತಾ ಇದ್ದಾರೆ, ಯಾವಾಗ ಬರ್ತಾ ಇದೆಯಾ ನೀನು, ವೆನ್ ಆರ್ ಯು ಕಮಿಂಗ್ ಅಂತ. ಅದಕ್ಕೆ ಅವರು ಮನೆ ಬಿಡ್ತಾನೆ ಇರ್ತಾರೆ, ಅವಾಗ ಆನ್ಸರ್ ಮಾಡ್ತಾರೆ, ಐ ಆಮ್ ಅಬೌಟ್ ಟು ಲೀವ್ ಮೈ ಹೌಸ್ ಅಂತ. ನೋಡಿ, ಐ ಆಮ್ ಅಬೌಟ್ ಟು ಲೀವ್ ಮೈ ಹೌಸ್ ಸ್ಟ್ರಕ್ಚರ್. ಬಿ ಅಬೌಟ್ ಟು ಬೇಸ್ ವರ್ಬ್ ಮೈ ಹೌಸ್. ನಾನೀಗ ಮನೆ ಬಿಡ್ತಾ ಇದ್ದೀನಿ, ಹೊರಡ್ತಾ ಇದ್ದೀನಿ ಅಂತ ನೀವು ಹೇಳ್ತಿರಲ್ವಾ, ಆ ಸೆಂಟೆನ್ಸ್ ಇದು. ಡೈಲಿ ಲೈಫ್ನಲ್ಲಿ ಇದನ್ನು ಹೇಳಬೇಕಾಗುತ್ತಲ್ವಾ? ನಾನೀಗ ಕಾಲ್ ಮಾಡಬೇಕು ಅಂತಲೇ ಇದ್ದೆ, ನೀನೇ ಮಾಡಿದೆ, ಆ ಸಿಚುವೇಶನ್ ಇದು. ಪಾಸ್ಟ್ನಲ್ಲಿ ಆಗ ಐ ವಾಸ್ ಅಂತ ಹಾಕಬೇಕು, ಐ ವಾಸ್ ಅಬೌಟ್ ಟು ಹಾಕಬೇಕು, ರೈಟ್? ಸೊ ಫ್ಯೂಚರ್ಗೆ ವಿಲ್ ಬಿ ಹಾಕಲ್ಲ, ರೈಟ್? ಇದು ಫ್ಯೂಚರ್ನಲ್ಲಿ ಇಲ್ವೇ ಇಲ್ಲ ಈ ಸ್ಟ್ರಕ್ಚರ್. ಯಾಕಂದರೆ ಈಗ ಪ್ರೆಸೆಂಟ್ ಮೂಮೆಂಟ್ನಲ್ಲಿ ಆಗೋ ಆ್ಯಕ್ಷನ್ಗಳು, ಅದಕ್ಕೋಸ್ಕರ ಇದನ್ನು ಫ್ಯೂಚರ್ನಲ್ಲಿ ನಾವು ಯೂಸ್ ಮಾಡಲ್ಲ. ಬರೀ ಪ್ರೆಸೆಂಟ್ ಆ್ಯಂಡ್ ಪಾಸ್ಟ್ನಲ್ಲಿ ಮಾತ್ರನೇ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ಸ್ ನೋಡಿ ಗೊತ್ತಾಗುತ್ತೆ. ದ ಕ್ಲಾಸ್ ಈಸ್ ಅಬೌಟ್ ಟು ಸ್ಟಾರ್ಟ್, ವೇರ್ ಆರ್ ಯು ಅಂತ ನಾನು ನನ್ನ ಫ್ರೆಂಡ್ಗೆ ಕೇಳ್ತಾ ಇದ್ದೀನಿ. ಯಾವಾಗ? ಕ್ಲಾಸ್ ಈಗ ಸ್ಟಾರ್ಟ್ ಆಗ್ತಾ ಇದೆ ಅನ್ನೋವಾಗ. ಇನ್ನು ಸ್ಟಾರ್ಟ್ ಆಗಿಲ್ಲ, ಇನ್ನು ನೆಕ್ಸ್ಟ್ ಮೂಮೆಂಟ್ ಸ್ಟಾರ್ಟ್ ಆಗುತ್ತೆ ಅನ್ನೋವಾಗ. ಗೊತ್ತಾಯ್ತಲ್ಲ? ನೋಡಿ ಸ್ಟ್ರಕ್ಚರ್. ಐ ಆಮ್ ಅಬೌಟ್ ಟು ಹ್ಯಾವ್ ಲಂಚ್, ಕ್ಯಾನ್ ಐ ಕಾಲ್ ಯು ಲೇಟರ್? ಸೊ ಯಾರೋ ಕಾಲ್ ಮಾಡಿದಾಗ ನಾನು ಊಟ ಮಾಡಬೇಕು ಅಂತ ಇರ್ತೀನಿ, ಅವ್ರಾಗ ಕಾಲ್ ಮಾಡ್ತೇನೆ, ನಾನು ಆಗ ಹೇಳ್ತೀನಿ ಐ ಆಮ್ ಅಬೌಟ್ ಟು ಹ್ಯಾವ್ ಲಂಚ್, ನಾನೀಗ ಊಟ ಮಾಡಲು ಹೊರಟಿದ್ದೇನೆ ಅಂದರೆ ಎಲ್ಲೋ ನಡ್ಕೊಂಡು ಹೋಗ್ತಾ ಇದ್ದೀನಿ ಅಂತಲ್ಲ, ಮುಂದಕ್ಕೂ ನಾನು ಅದೇ ವರ್ಡ್ನ ಯೂಸ್ ಮಾಡ್ತೀನಿ. ಎಲ್ಲೋ ನಡ್ಕೊಂಡು ಹೋಗ್ತಾ ಇದ್ದೀನಿ ಅಂತಲ್ಲ, ಅಂದರೆ ನಾನು ಅಂದ್ಕೊಂಡಿದ್ದೀನಿ ಈಗ ಮಾಡಬೇಕು, ಅದನ್ನೇ ಮಾಡ್ತಾ ಇದ್ದೀನಿ, ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀನಿ ಅಂತ ಅರ್ಥ, ರೈಟ್? ಆಮೇಲೆ ನಿಮಗೆ ಕಾಲ್ ಮಾಡಲಾ ಅಂತ ನಾವು ಹೇಳ್ತಾ ಇದ್ದೀನಿ. ದ ಮೂವಿ ಇಸ್ ಜಸ್ಟ್ ಅಬೌಟ್ ಟು ಸ್ಟಾರ್ಟ್. ಇಲ್ಲಿ ಜಸ್ಟ್ ಅನ್ನೋ ವರ್ಡ್ನ ಕೂಡ ನಾವು ಹಾಕಬಹುದು ಅಬೌಟ್ ಹಿಂದೆ, ರೈಟ್? ದ ಮೂವಿ ಇಸ್ ಜಸ್ಟ್ ಅಬೌಟ್ ಟು ಸ್ಟಾರ್ಟ್ ಅಂದರೆ ಇನ್ನೂ ನಾವು ಎಂಫಸೈಸ್ ಮಾಡಿ ಹೇಳ್ತಾ ಇದ್ದೀವಿ, ಇನ್ನೂ ಸ್ಟ್ರಾಂಗ್ ಮಾಡ್ತಾ ಇದ್ದೀವಿ, ಅಂಡರ್ಲೈನ್ ಮಾಡ್ತಾ ಇದ್ದೀವಿ. ಕಮ್ ಸೂನ್, ಮೂವಿ ಸ್ಟಾರ್ಟ್ ಆಗ್ತಾ ಇದೆ ಅಂದರೆ ನೀವು ಥಿಯೇಟರ್ ಒಳಗಡೆ ಇದ್ದೀರಾ, ಈಗ ಸ್ಟಾರ್ಟ್ ಆಗ್ತಾ ಇದೆ ನೆಕ್ಸ್ಟ್ ಸೆಕೆಂಡೇ ಅನ್ನೋವಾಗ ಈ ಥರ ಹೇಳ್ಬೋದು. ಮೇಲಿನ ಸೆಂಟೆನ್ಸ್ಗೂ ಯೂಸ್ ಮಾಡ್ಬೋದು. ದ ಕ್ಲಾಸ್ ಇಸ್ ಜಸ್ಟ್ ಅಬೌಟ್ ಟು ಸ್ಟಾರ್ಟ್, ಐ ಆಮ್ ಜಸ್ಟ್ ಅಬೌಟ್ ಟು ಹ್ಯಾವ್ ಲಂಚ್ ಅಂತ. ಸೊ ಇದೆಲ್ಲ ಪ್ರೆಸೆಂಟ್ ಆಯಿತು, ಓಕೆ? ಅಂದರೆ ಈಗ ನೆಕ್ಸ್ಟ್ ಮೂಮೆಂಟ್ನಲ್ಲಿ ಆಗ್ತಾ ಇದೆ ಅಂತ. ಬಟ್ ಪಾಸ್ಟ್ನಲ್ಲಿ ಏನಾಗುತ್ತೆ ನೋಡಿ, ರವಿ ವಾಸ್ ಅಬೌಟ್ ಟು ಸೇ ಸಮಥಿಂಗ್. ರವಿ ವಾಸ್ ಅಬೌಟ್ ಟು ಸೇ ಸಮಥಿಂಗ್ ಅಂದರೆ ರವಿ ಏನೋ ಹೇಳಬೇಕು ಅಂತಿದ್ದ, ಏನೋ ಹೇಳಲು ಹೊರಟಿದ್ದ, ಬಟ್ ಹಿ ಸ್ಟಾಪ್ಡ್ ಹಿಮ್ಸೆಲ್ಫ್, ಆದರೆ ಅವನು ಹೇಳಲಿಲ್ಲ. ನೋಡಿ, ಯಾವಾಗ ಯೂಸ್ ಮಾಡಬೇಕು ಅಂದರೆ ನಾವು ಆ ಕೆಲಸ ಮಾಡಬೇಕು ಅಂತ ಇದ್ವಿ ಬಟ್ ಮಾಡಲಿಲ್ಲ, ಇಟ್ ಡಿಡೆಂಟ್ ಹ್ಯಾಪನ್. ಅದಾಗದೇ ಇದ್ದಾಗ ಮಾತ್ರನೇ ಹೇಳಬೇಕು. ನಮಗೆ ಮಾಡೋ ಇಂಟೆನ್ಷನ್ ಇತ್ತು ಬಟ್ ನಾವು ಮಾಡಲಿಲ್ಲ, ಅದಾಗಲಿಲ್ಲ, ಆವಾಗ ಮಾತ್ರನೇ ಹೇಳಬೇಕು, ರೈಟ್? ರವಿ ಏನೋ ಹೇಳಲು ಹೊರಟಿದ್ದ, ಬಟ್ ಅವನು ಏನು ಹೇಳಲಿಲ್ಲ, ಸ್ಟಾಪ್ ಆಗೋದಾ ಅಂತ ಹೇಳ್ತಾ ಇದ್ವಿ. ಐ ವಾಸ್ ಅಬೌಟ್ ಟು ಗೋ ಟು ಬೆಡ್. ನೋಡಿ, ಮತ್ತೆ ಪಾಸ್ಟ್ ಬಂತು, ಜಸ್ಟ್ ಈಸ್ ಆಮ್ ಆರ್ ಚೇಂಜ್ ಆಗುತ್ತೆ ಅಷ್ಟೇ. ಅಬೌಟ್ ಟು ಮತ್ತು ಬೇಸ್ ವರ್ಬ್ ಸ್ಪೆಲ್ಲಿಂಗ್ ಚೇಂಜ್ ಆಗಲ್ಲ. ನಾವು ಬಿ ಫಾರ್ಮ್ನಲ್ಲಿ ಏನು ಕಲಿತಿದ್ವಿ ಗೊತ್ತಿದೆ ಅಲ್ವಾ? ಐ ವಾಸ್ ಅಬೌಟ್ ಟು ಗೋ ಟು ಬೆಡ್, ಯು ಕಾಲ್ಡ್ ಮೀ. ನೋಡಿ, ಅಂದರೆ ಹೋಗಲಿಲ್ಲ, ನಾನು ಮಲ್ಗೋದಕ್ಕೆ ಹೋಗ್ತಾ ಇದ್ದೆ, ನೀನು ಕಾಲ್ ಮಾಡಿದೆ, ಸೊ ನಾನು ನಿನ್ನ ಕಾಲ್ ಅಟೆಂಡ್ ಮಾಡಿದೆ ಅಂತ. ಅಂದರೆ ಅದನ್ನು ಮಾಡಬೇಕು ಅಂತ ಇದ್ವಿ, ಮಾಡಲಿಲ್ಲ ಅನ್ನೋವಾಗ ಪಾಸ್ಟ್ನಲ್ಲಿ ಯೂಸ್ ಮಾಡಬೇಕು ಅದನ್ನು, ರೈಟ್? ಸೊ ನೀವು ಈ ಥರನೂ ಕೇಳ್ಬೋದು, ಗೋಯಿಂಗ್ ಟು ಯೂಸ್ ಮಾಡ್ಬೋದಾ ಅಂತ. ದ ಕ್ಲಾಸ್ ಈಸ್ ಗೋಯಿಂಗ್ ಟು ಸ್ಟಾರ್ಟ್ ನಾವ್, ಐ ಆಮ್ ಗೋಯಿಂಗ್ ಟು ಹ್ಯಾವ್ ಲಂಚ್, ದ ಮೂವಿ ಈಸ್ ಗೋಯಿಂಗ್ ಟು ಸ್ಟಾರ್ಟ್ ನಾವ್ ಅಂತ. ಅದು ಫ್ಯೂಚರ್ ಟೆನ್ಸ್ ಆಗುತ್ತೆ. ಆ್ಯಂಡ್
ಅದು ಪ್ಲಾನ್ ಮಾಡಿಟ್ಟಿರೋ ಆ್ಯಕ್ಷನ್ಗಳಿಗೆ ತುಂಬ ಸೂಟ್ ಆಗುತ್ತೆ. ಫ್ಯೂಚರ್ನಲ್ಲಿ ಪ್ಲಾನ್ ಆಗೋಗ್ಬಿಟ್ಟಿದೆ ಆಗಬೇಕು ಅಂತ, ಅವಾಗ ಯೂಸ್ ಮಾಡ್ತೀವಿ. ತುಂಬ ಫ್ಯೂಚರ್ ಇದ್ದಾಗಲೂ ಯೂಸ್ ಮಾಡ್ತೀವಿ, ಬಟ್ ಇದನ್ನು ಆ ಥರ ಯೂಸ್ ಮಾಡೋಕ್ಕೆ ಬರಲ್ಲ. ಇದು ಪ್ರೆಸೆಂಟ್ನಲ್ಲೇ ಹೇಳ್ತಾ ಇದ್ದೀವಿ, ಇದು ಫ್ಯೂಚರ್ ಅಲ್ಲ ಅಲ್ವಾ, ಪ್ರೆಸೆಂಟ್. ಈಗ ಫಾರ್ ಎಕ್ಸಾಂಪಲ್, ದ ಕ್ಲಾಸ್ ಈಸ್ ಗೋಯಿಂಗ್ ಟು ಸ್ಟಾರ್ಟ್ ಅಟ್ 8 ಟುಮಾರೋ. ನಾಳೆ 8 ಗಂಟೆಗೆ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ, ಡಿಸೈಡ್ ಆಗೋಗಿದೆ, ಪ್ಲಾನ್ ಆಗೋಗಿದೆ. ಸೊ ಈ ಥರ ಫ್ಯೂಚರ್ನ ಪ್ಲಾನ್ ಆಗಿರೋ ಆ್ಯಕ್ಷನ್ಗೆ ಗೋಯಿಂಗ್ ಟು ಹಾಕ್ತೀವಿ ಅಷ್ಟೇ. ಟೆನ್ಸ್ನ ಹೇಳ್ಕೊಡೋವಾಗ ಇನ್ನೂ ಡೀಪಾಗಿ ಹೇಳ್ಕೊಡ್ತೀನಿ, ಬಟ್ ನಾವು ಇದನ್ನು ಪ್ರೆಸೆಂಟ್ನಲ್ಲೇ ಯೂಸ್ ಮಾಡ್ತೀವಿ. ಬಟ್ ನೀವು ಈ ಥರ ಹೇಳಬಾರ್ದು, ಹೇಳಿದ್ರೆ ರಾಂಗ್ ಆಗುತ್ತೆ. ಐ ಆಮ್ ಅಬೌಟ್ ಟು ಲೀವ್ ಮೈ ಹೌಸ್ ಇನ್ 5 minutes ಅಂತ ಟೈಮ್ ಎಕ್ಸ್ಪ್ರೆಷನ್ಸ್ನ ಹಾಕಬಾರ್ದು. ಯಾಕಂದರೆ ಇದು ಇಮಿಡಿಯೇಟಾಗಿ ಆಗೋ ಕೆಲಸ, ಜಾಸ್ತಿ ಟೈಮ್ನ ತಗೊಳ್ಳಲ್ಲ ನಾವು, ಆದ್ದರಿಂದ ಟೈಮ್ ಎಕ್ಸ್ಪ್ರೆಷನ್ನ ಹಾಕಬಾರ್ದು, ನೆನ್ಪಿಟ್ಕೊಳ್ಳಿ. ದ ಬಸ್ ಈಸ್ ಅಬೌಟ್ ಟು ಲೀವ್, ಹೊರಡ್ತಾ ಇದೆ, ಬೇಗ ಬಾ ಅಂತೀವಲ್ವಾ. ಅದೇ ಥರ ನೀವು ಟ್ರೈನ್ ಹಾಕಿ ಮತ್ತೇನಾದರೂ ವೆಹಿಕಲ್ ಹಾಕಿ, ಸೊ ನೀವು ಓನ್ ಸೆಂಟೆನ್ಸ್ಗಳನ್ನ ನೀವು ಬುಕ್ನಲ್ಲಿ ಮಾಡಬೇಕು. ಐ ಆಮ್ ಅಬೌಟ್ ಟು ಲೀವ್ ಫಾರ್ ವರ್ಕ್, ನಾನೀಗ ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ಪ್ಲೀಸ್ ನಾವು ಆಮೇಲೆ ಮಾತಾಡೋಣ. ದ ಪ್ಲೇನ್ ಈಸ್ ಅಬೌಟ್ ಟು ಟೇಕ್ ಆಫ್, ಪ್ಲೇನ್ ಈಗ ಟೇಕ್ ಆಫ್ ಆಗ್ತಾ ಇದೆ, ಅಂದರೆ ಹಾರೋದಕ್ಕೆ ರೆಡಿ ಇದೆ. ಐ ಫಾರ್ಗಾಟ್ ವಾಟ್ ಐ ವಾಸ್ ಅಬೌಟ್ ಟು ಸೇ, ಅಂದರೆ ನಾನು ಏನು ಹೇಳಬೇಕಂತ ಹೋಗ್ತಾ ಇದ್ನೋ ಮರ್ತೇ ಹೋದೆ. ಐ ಆಮ್ ಅಬೌಟ್ ಟು ಟೆಲ್ ಯು ದ ಆನ್ಸರ್, ನಾನೀಗ ನಿಮ್ಗೆ ಆನ್ಸರ್ ಹೇಳ್ತಾ ಇದ್ದೀನಿ ಅಂತ ಹೇಳಿ ನೆಕ್ಸ್ಟ್ ಮೂಮೆಂಟ್ನಲ್ಲೇ ಆನ್ಸರ್ ಹೇಳೋದು. ದ ಬಿಲ್ಡಿಂಗ್ ಈಸ್ ಅಬೌಟ್ ಟು ಕೊಲ್ಯಾಪ್ಸ್, ಅಂದರೆ ನನಗೆ ಕಾಣಿಸ್ತಾ ಇದೆ ಕಣ್ಮುಂದೆ, ಬಟ್ ನೆನ್ಪಿಟ್ಕೊಳ್ಳಿ, ನಾವು ಹೇಳೋವಾಗ ಅದು ಸ್ಟಾರ್ಟ್ ಆಗಿರಲ್ಲ, ನೆಕ್ಸ್ಟ್ ಮೂಮೆಂಟ್ನಲ್ಲೇ ಸ್ಟಾರ್ಟ್ ಆಗೋ ಥರ ಇದ್ದರೆ ಈ ಸ್ಟ್ರಕ್ಚರ್ ಯೂಸ್ ಮಾಡಬೇಕು. ಐ ವಾಸ್ ಜಸ್ಟ್ ಅಬೌಟ್ ಟು ಕಾಲ್ ಯು, ನನಗೆ ಕಾಲ್ ಮಾಡಬೇಕು ಅಂತಲೇ ಇದ್ದೆ, ನೀನೇ ಬಂದೆ, ಆ ಥರ ಸಿಚುವೇಶನ್. ಐ ವಾಸ್ ಜಸ್ಟ್ ಅಬೌಟ್ ಟು ಸೇ ದ ಸೇಮ್ ಥಿಂಗ್, ನಾನು ಅದೇ ಮಾತನ್ನ ಹೇಳಬೇಕು ಅಂತ ಇದ್ದೆ, ನೀನೇ ಹೇಳಿಬಿಟ್ಟೆ. ವಿ ವರ್ ಜಸ್ಟ್ ಅಬೌಟ್ ಟು ಸ್ಟಾರ್ಟ್ ಈಟಿಂಗ್, ನಾವು ಇನ್ನೇನು ಊಟ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ವಿ, ರೈಟ್, ಬಟ್ ಮಾಡಲಿಲ್ಲ. ಯಾಕೆಂದರೆ ಪಾಸ್ಟ್ ಅಂದರೆ ಅದೇ ಮೀನಿಂಗ್ ಕೊಡುತ್ತೆ, ಮಾಡಿರಲ್ಲ ನಾವು. ಐ ವಾಸ್ ಅಬೌಟ್ ಟು ಲೀವ್ ವೆನ್ ಯು ಫೋನ್ಡ್, ನೀನು ಫೋನ್ ಮಾಡಬೇಕು ಅಂದಾಗ ನಾನು ಹೋಗ್ತಾನೆ ಇದ್ದೆ, ಹೊರಡಬೇಕು ಅಂತಲೇ ಅಂದ್ಕೊಂಡಿದ್ದೆ, ಬಟ್ ನೀನು ಫೋನ್ ಮಾಡಿ ಹೇಳಿದೆ, ರೈಟ್. ಈಸ್ ರಾಧಾ ಅಬೌಟ್ ಟು ಸಿಂಗ್, ವಾಟ್ ಆರ್ ಯು ಅಬೌಟ್ ಟು ಡೂ, ನೀನೀಗೇನು ಮಾಡಬೇಕು ಅಂತ ಇದೆಯಾ ಈಗ ಪ್ರೆಸೆಂಟ್ನಲ್ಲೇ. ಫ್ಯೂಚರ್ ಬಗ್ಗೆ ಕೇಳಬೇಕು ಅಂದರೆ ನೀನೇನು ಪ್ಲಾನ್ ಮಾಡಿ ಇಟ್ಕೊಂಡಿದ್ಯಾ, ನೀನೇನು ಡಿಸೈಡ್ ಮಾಡಿದ್ಯಾ ಅಂತ ಕೇಳಬೇಕು ಅಂದರೆ ವಾಟ್ ಆರ್ ಯು ಗೋಯಿಂಗ್ ಟು ಡೂ ಅಂತ ಕೇಳಿ, ರೈಟ್. ವಾಟ್ ಆರ್ ಯು ಗೋನಾ ಡೂ ಕೇಳಿದಿರಲ್ವ, ಆ ಥರ ಸೆಂಟೆನ್ಸ್ ಅದು ಫ್ಯೂಚರ್ಗೆ ಸೂಟಬಲ್ ಆಗುತ್ತೆ. ವಿ ಆರ್ ಅಬೌಟ್ ಟು ಗೋ ಸ್ವಿಮ್ಮಿಂಗ್, ಶಾಪಿಂಗ್ ಅಂತ ನೀವು ಹೇಳ್ಬೋದು, ವಾಕಿಂಗ್ ಅಂತಲೂ ಹೇಳ್ಬೋದು. ಎವ್ರಿಥಿಂಗ್ಸ್ ಅಬೌಟ್ ಟು ಚೇಂಜ್. ಐ ನೋ ವಾಟ್ಸ್ ಅಬೌಟ್ ಟು ಹ್ಯಾಪನ್. ಯು ಲುಕ್ ಲೈಕ್ ಯು ಆರ್ ಅಬೌಟ್ ಟು ಕ್ರೈ. ನೋಡಿ, ಇಲ್ಲಿ 2 ಸೆಂಟೆನ್ಸ್ನ ನಾವು ಜಾಯಿಂಟ್ ಮಾಡಿದ್ದೀವಿ. ಯು ಲುಕ್ ಲೈಕ್ ಯು ಆರ್ ಅಬೌಟ್ ಟು ಕ್ರೈ, ಅಂದರೆ ಈಗೇನು ಅಳ್ತಾ ಇಲ್ಲ, ಬಟ್ ಈಗೇನು ಅಳೋ ಥರ ಕಾಣ್ತಾ ಇದೆಯಾ. ಐ ವಾಸ್ ಅಬೌಟ್ ಟು ಲೀವ್ ವಿದೌಟ್ ದ ಕೀಸ್, ನನ್ನ ಕೀಸ್ ಇಲ್ಲದೇ ಈಗ ಹೊರಟೋಗ್ತಾ ಇದೆ, ಬಟ್ ನೆನಪಾಯಿತು, ರೈಟ್. ಇವೆಲ್ಲ ಡೈಲಿ ಲೈಫ್ನಲ್ಲಿ ನಮಗೆ ಬೇಕಾಗುತ್ತೆ, ಹೇಳಬೇಕಾಗುತ್ತೆ, ಬಟ್ ನಮ್ಗೆ ಗೊತ್ತಾಗೋದೇ ಇಲ್ಲ ಏನು ಸ್ಟ್ರಕ್ಚರ್ ಯೂಸ್ ಮಾಡಬೇಕು ಅಂತ, ರೈಟ್. ಅದಕ್ಕೋಸ್ಕರ ನೀವು ನನ್ನ ಎಲ್ಲ ಕ್ಲಾಸ್ನ ನೋಡ್ತಾ ಇರಬೇಕು, ಎಲ್ಲ ಕ್ಲಾಸ್ಗಳು ನಿಮ್ಮ ಡೈಲಿ ಲೈಫ್ಗೆ ಯೂಸ್ ಆಗೋದೆ. ಬಟ್ ನೀವು ಅದನ್ನು ಕಲಿಬೇಕಂದ್ರೆ ನಿಮ್ಮ ಓನ್ ಸೆಂಟೆನ್ಸ್ ಮಾಡಿ ಓದ್ಕೊಳ್ಳಿ, ಬರ್ಕೊಳ್ಳಿ, ಆ್ಯಂಡ್ ಫೋನಲ್ಲಿ ರೆಕಾರ್ಡ್ ಮಾಡಿಟ್ಕೊಳ್ಳಿ, ಅದನ್ನು ಕೇಳಿಸ್ಕೊಳ್ಳಿ. ಐ ಥಿಂಕ್ ಸಮಥಿಂಗ್ನ ನಾನು ಶಾರ್ಟ್ ಮಾಡಿದ್ದೀನಿ. ಐ ಥಿಂಕ್ ಸಮಥಿಂಗ್ ಹಾರಿಬಲ್ ಈಸ್ ಅಬೌಟ್ ಟು ಹ್ಯಾಪನ್. ವಾಟ್ ಐ ಆಮ್ ಅಬೌಟ್ ಟು ಸೇ ಈಸ್ ವೆರಿ ಇಂಟ್ರೆಸ್ಟಿಂಗ್. ನನಗೇನು ಹೇಳಬೇಕು ಅಂತ ಇದ್ದೀನೋ ಅದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಸೊ ನೀವು ಕೇರ್ಫುಲ್ಲಾಗಿ ಕೇಳಿಸ್ಕೊಳ್ಳಿ. ಯು ಆರ್ ಅಬೌಟ್ ಟು ಸಿ ಸಮಥಿಂಗ್ ಅಮೇಝಿಂಗ್. ಸೊ ನಾನು ಇಷ್ಟೊತ್ತರೆಗೂ ನೆಗೆಟಿವ್ ಸೆಂಟೆನ್ಸ್ ಹೇಳಿಲ್ಲ. ನೆಗೆಟಿವ್ ಸೆಂಟೆನ್ಸ್ಗೆ ಬೇರೆ ಮೀನಿಂಗೇ ಇರುತ್ತೆ. ನಾಟ್ ಅಬೌಟ್ ಟು ಇಷ್ಟೊತ್ತರೆಗೂ ನಾವು ಹೇಳಿದ್ದು. ಈಗ ನಾಟ್ ಅಬೌಟ್ ಟು, ಐ ಆಮ್ ನಾಟ್ ಅಬೌಟ್ ಟು ಸ್ಟಾರ್ಟ್ ನಾವ್. ಐ ಆಮ್ ಅಬೌಟ್ ಟು ಸ್ಟಾರ್ಟ್ ಅಂದರೆ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಮಾಡಲಿದ್ದೇನೆ ನೆಕ್ಸ್ಟ್ ಮೂಮೆಂಟ್ನಲ್ಲಿ ಅಂತ. ಐ ಆಮ್ ನಾಟ್ ಅಬೌಟ್ ಟು ಸ್ಟಾರ್ಟ್ ನೌ ಅಂದರೆ ನನಗೀಗ ಸ್ಟಾರ್ಟ್ ಮಾಡೋ ಉದ್ದೇಶ ಇಲ್ಲ, ಇಂಟೆನ್ಷನ್ ಇಲ್ಲ. ಐ ಆಮ್ ನಾಟ್ ವಿಲ್ಲಿಂಗ್ ಟು ಸ್ಟಾರ್ಟ್ ಯೆಟ್ ಅಂತ ಅರ್ಥ. ಗೊತ್ತಾಯ್ತಲ್ಲ, ನನಗೇನೂ ಇಂಟೆನ್ಷನ್ ಇಲ್ಲ, ವಿಲ್ಲಿಂಗ್ನೆಸ್ ಇಲ್ಲ, ಮುಂದಕ್ಕೆ ಯಾವತ್ತಾದರೂ ಮಾಡ್ತೀನಿ ಅನ್ನೋ ಮೀನಿಂಗ್ ಬರುತ್ತೆ ನೆಗೆಟಿವ್ನಲ್ಲಿ ಈ ಸ್ಟ್ರಕ್ಚರ್ ಯೂಸ್ ಮಾಡಿದ್ರೆ, ರೈಟ್. ಇಲ್ಲಿ ನೋಡಿ, ಐ ಆಮ್ ನಾಟ್ ಅಬೌಟ್ ಟು ಬೈ ದಟ್ ಯೆಟ್ ಅಂದರೆ ನನಗೆ ಈಗಲೇ ಕೊಂಡ್ಕೋಬೇಕಂತಿಲ್ಲ, ದುಡ್ಡಿಲ್ವಲ್ಲ, ಸೊ ಈಗಲೇ ಏನು ಇಂಟೆನ್ಷನ್ ಇಲ್ಲ. ಐ ಆಮ್ ನಾಟ್ ಅಬೌಟ್ ಟು ಬೈ ದಟ್. ರವಿ ಈಸ್ ನಾಟ್ ಅಬೌಟ್ ಟು ಗಿವ್ ಅಪ್ ನಾವ್ ಅಂದರೆ ರವಿ ಈಗಲೇ ಗಿವ್ ಅಪ್ ಮಾಡಲ್ಲ, ಬಿಟ್ಬಿಡಲ್ಲ, ರೈಟ್. ಅವನಿಗೇನು ಇಂಟೆನ್ಷನ್ ಇಲ್ಲ.
ಶಿ ಇಸ್ ನಾಟ್ ಅಬೌಟ್ ಟು ಗೆಟ್ ಮ್ಯಾರಿಡ್. ಸೊ ನೋಡಿ, ಮೈ ಡ್ಯಾಡ್ ಈಸ್ ನಾಟ್ ಅಬೌಟ್ ಟು ಲೆಟ್ ಮಿ ಡೂ ದ್ಯಾಟ್. ನಮ್ಮಪ್ಪ ನಮ್ಗೆ ಅದನ್ನು ಮಾಡೋದಕ್ಕೆ ಬಿಡೋದಿಲ್ಲ. ಮೈ ಡ್ಯಾಡ್ ಡಸಂಟ್ ಲೆಟ್ ಮೀ ಅಂದರೂ ಕೂಡ ಓಕೆ, ಬಟ್ ಈ ಸ್ಟ್ರಕ್ಚರ್ ಏನು ಮೀನಿಂಗ್ ಕೊಡುತ್ತೆ ಅಂದರೆ ಆ ಇಂಟೆನ್ಷನ್ ಇಲ್ಲ, ಅವ್ರು ಆ ರೀತಿ ಮಾಡೋದಿಲ್ಲ, ವಿಲ್ಲಿಂಗ್ನೆಸ್ ಇಲ್ಲ, ಇಷ್ಟ ಇಲ್ಲ, ಆ ಥರ ಮೀನಿಂಗ್ ಬರುತ್ತೆ. ಹಿ ವಾಸಂಟ್ ಅಬೌಟ್ ಟು ಪೇ ಆಲ್ ದಟ್ ಎಕ್ಸ್ಟ್ರಾ ಮನಿ, ಅಂದರೆ ಅವನು ಅಷ್ಟು ಎಕ್ಸ್ಟ್ರಾ ದುಡ್ಡು ಕೊಡಬೇಕು ಅಂತ ಇರಲಿಲ್ಲ. ಪಾಸ್ಟ್ನಲ್ಲಿ ನೆಗೆಟಿವ್ ಯೂಸ್ ಮಾಡ್ತಾ ಇದ್ದೀವಿ. ಹಿ ವಾಸಂಟ್ ಅಬೌಟ್ ಟು ಪೇ ಆಲ್ ದಟ್ ಎಕ್ಸ್ಟ್ರಾ ಮನಿ. ಅವನು ಅಷ್ಟು ಎಕ್ಸ್ಟ್ರಾ ದುಡ್ಡು ಕೊಡಬೇಕು ಅಂತ ಇರಲಿಲ್ಲ, ಬಟ್ ಅವ್ರು ಫೋರ್ಸ್ ಮಾಡಿದರು, ಏನೋ ಆಯಿತು, ಅದಕ್ಕೆ ಕೊಟ್ಟ. ರೈಟ್, ಗೊತ್ತಾಯ್ತಲ್ವಾ? ಸೊ ಇನ್ನಷ್ಟು ಎಕ್ಸಾಂಪಲ್ಸ್ ಇದೆ ನೋಡಿ, ನೀವು ಟ್ರೈ ಮಾಡಿ. ನಿಮ್ಗಾದರೆ ಕೆಳಗಡೆ ಕಾಮೆಂಟ್ ಮಾಡಿ ಇದಕ್ಕೆಲ್ಲ ಆನ್ಸರ್. ಇಟ್ಸ್ ಅಬೌಟ್ ಟು ರೇನ್. ಹಿ ವಾಸ್ ಅಬೌಟ್ ಟು ಸ್ಪೀಕ್. ದ ಸನ್ ಈಸ್ ಅಬೌಟ್ ಟು ರೈಸ್. ದ ಗೇಮ್ ಈಸ್ ಅಬೌಟ್ ಟು ಬಿಗಿನ್. ಐ ವಾಸ್ ಅಬೌಟ್ ಟು ಲೀವ್ ಮೈ ಹೌಸ್. ಐ ವಾಸ್ ಅಬೌಟ್ ಟು ಆಸ್ಕ್ ಯು ದ ಸೇಮ್ ಥಿಂಗ್. He looks like he's about to start crying. The construction of the hospital is about to end. We were just about to leave when she telephoned. My mom and dad were about to sit down for dinner. I was about to complain, but he came over and apologized. The driver is about to collect them. Shall I phone to stop him? So confusion ಆದರೆ ಇನ್ನೊಂದ್ಸರಿ ನೋಡಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ರೈಟ್, ಈ ವಿಡಿಯೋಸ್ ಎಲ್ಲರೂ ನೋಡಬೇಕು ಅನ್ನೋದು ನನ್ನ ಇಂಟೆನ್ಷನ್. ಸೊ ನೀವು ಶೇರ್ ಮಾಡಿದರೆ ಮಾತ್ರ ಎಲ್ಲರಿಗೂ ರೀಚ್ ಆಗುತ್ತೆ. ಥ್ಯಾಂಕ್ ಯು.